ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ರೈತ ಮತ್ತು ರೈತನ ಸ್ಥಿತಿಗತಿಗಳು ಸ್ವತಂತ್ರ ಪೂರ್ವದಲ್ಲಿ ಹೇಗಿತ್ತು ಮತ್ತು ಸ್ವತಂತ್ರದ ನಂತರ ಕೆಲವು ಕಾಲಘಟ್ಟದಲ್ಲಿ ಹೇಗಿತ್ತು, ಈಗೇನಾಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅವಲೋಕನ ಮಾಡ್ತಾ ಹೋಗೋಣ. ಹಿಂದೆ ರೈತನಿಗೆ ಅನ್ನದಾತ ಅಂತ ಕರೀತಾಯಿದ್ರು. ಕಾರಣ ಏನು ಅಂತಂದರೆ 87% ರೈತರೇನಿದ್ರು ಇವರೆಲ್ಲರೂ ಅನ್ನನ ಉತ್ಪಾದನೆ ಅಂದರೆ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿ ಇಡೀ ನಾಡಿಗೆ ಅನ್ನ ಕೊಡೋಂಥ ಸಾಮರ್ಥ್ಯನ ಅವತ್ತು ಗಳಿಸ್ಕೊಂಡಿದ್ರು. ಆ ಕಾರಣಕ್ಕಾಗಿ ಅವತ್ತು ರೈತರಿಗೆ ಅನ್ನದಾತ ಅಂತೇಳಿ ಕರಿತಾಯಿದ್ರು. ಇನ್ನೊಂದು, ಈ ದೇಶದ ಬೆನ್ನೆಲುಬು ಅಂತೇಳಿ ರೈತರಿಗೆ ಕರಿತಾಯಿದ್ರು. ಇದು ಸತ್ಯನೂ ಆಗಿತ್ತು. ಕಾರಣ ಏನು ಅಂತಂದರೆ 1985 75 ಹಿಂದೆ ಈ ಭಾರತದ ಒಟ್ಟು ಕೃಷಿ ಉತ್ಪನ್ನದ ಎಷ್ಟಿತ್ತು ಅಂತಂದರೆ, GDP ಪ್ರಮಾಣ ಎಷ್ಟಿತ್ತು ಅಂತಂದರೆ 52% GDP ಪ್ರಮಾಣ ಕೃಷಿ ಇಲಾಖೆ, ಕೃಷಿ ಕಡೆಯಿಂದ ಬರ್ತಾಯಿತ್ತು. ಆ ಕಾರಣಕ್ಕಾಗಿ ಈ ದೇಶದ ಬೆನ್ನೆಲುಬು ರೈತ ಅಂತೇಳಿ ಕರಿತಾಯಿದ್ರು. ಅದು ಸತ್ಯವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಯಿತು, ಅನ್ನದಾತ ಅಂತೇಳಿ ಕರೆದ್ರೆ ಆ ಪದದ ಅರ್ಥನೇ ಇವತ್ತು ಹೊರಟೋಗಿದೆ. ಇವತ್ತು ಅನ್ನದಾತ ಅಂತೇಳಿ ನಾವು ಇವತ್ತು ರೈತನ ಕರಿತೀವಿ. ಇದೇ ರೈತ ಇವತ್ತು ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತು ಅಕ್ಕಿ ತಗೊಳ್ಳೋಂಥ ಸ್ಥಿತಿಗೆ, ಕೈಯೊಡ್ಡಂಥ ಸ್ಥಿತಿಗೆ ಬಂದಿದ್ದಾನೆ. ಹಾಗಾಗಿ ಅವತ್ತು ಬಳಸ್ತಾ ಇದ್ದಂಥ ಅನ್ನದಾತ ಅಂತೇಳಿ ಏನು ಕರಿತಾಯಿದ್ರು, ಅದು ಇವತ್ತು ಅದಕ್ಕೆ ಸೂಕ್ತ ಅಲ್ಲ ಅಂಥೇಳಿ ನನ್ನ ಭಾವನೆ. ಇವತ್ತು ದೇಶದ ಬೆನ್ನೆಲುಬು, ಇವತ್ತು ರೈತನ ಬೆನ್ನೆಲುಬು ಮುರಿದೋಗಿದೆ. ಕಾರಣ ಏನು ಅಂತಂದರೆ, ಕೃಷಿಗೆ ಸಿಗ್ತಕ್ಕಂಥ ಅನುಕೂಲತೆಗಳು ಸರ್ಕಾರಗಳು ವ್ಯವಸ್ಥಿತವಾಗಿ ಮಾಡಿಕೊಡ್ತಾ ಇಲ್ಲ. ಒಂದು ನ್ಯಾಯಯುತವಾದಂಥ ಬೆಲೆ ಇರ್ಬೋದು, ಅಥವಾ ಕೃಷಿ ಹೊಲಗಳಿಗೆ ಹೋಗೋಂಥ ರಸ್ತೆಗಳಿರ್ಬೋದು, ನೀರಾವರಿ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ವ್ಯವಸ್ಥೆ ಇರ್ಬೋದು, ಇದ್ಯಾವುದನ್ನು ಸಮರ್ಪಕವಾಗಿ ಮಾಡಿಕೊಡದೇ ಇರೋದ ಕಾರಣಕ್ಕಾಗಿ ಕೃಷಿ ಭಾರವಾಗಿದೆ. ಆಮೇಲೆ ರಾಸಾಯನಿಕ ಕೃಷಿ ಪರಿಚಯಿಸಿದ್ರಲ್ಲ, ಅದೊಂದು ಥರದ ಭಾರವಾಗೋಯಿತು. ಏಕೆಂದರೆ ಅಧಿಕವಾದಂಥ ಖರ್ಚಲ್ಲಿ ಜಾಸ್ತಿ ಆಗ್ತಾ ಹೋಯಿತು. ಆ ಕಾರಣಕ್ಕಾಗಿ ರೈತನ ಸ್ಥಿತಿ ಅಧೋಗತಿಗೆ ಬಂದ ಕಾರಣಕ್ಕಾಗಿ ಅಲ್ಲಿ ಉತ್ಪಾದನೆಯೂ ಕಡಿಮೆ ಆಗ್ತಾ ಹೋಯಿತು, ಖರ್ಚು ಜಾಸ್ತಿ ಆಗ್ತಾ ಹೋಯಿತು. ಈಗ GDP ಪ್ರಮಾಣ ಭಾರತದಲ್ಲಿ ಎಷ್ಟಿದೆ ಕೃಷಿ ವಲಯದಿಂದ ಅಂತಂದರೆ 12-13% ಇದೆ. ಆ ಕಾರಣಕ್ಕಾಗಿ ಈ ದೇಶದ ಬೆನ್ನೆಲುಬು ಅಂತೇಳಿ ಏನು ಕರಿತಾಯಿದ್ರು, ಅವಾಗ 52-57% ಇತ್ತು. ಹಾಗಾಗಿ ದೇಶದ ಬೆನ್ನೆಲುಬು ಅಂತ ಕರಿತಾಯಿದ್ರು. ಈಗ ಅದು ಆ ಪದನೂ ಇವತ್ತು ಅನ್ವಯ ಆಗಲ್ಲ. ಆ ಕಾರಣಕ್ಕಾಗಿ ಇವೆರಡೂ ಪದಗಳು, ರೈತನಿಗೇನು ಕರಿತಾಯಿದ್ರು ಅನ್ನದಾತ ಮತ್ತು ಈ ದೇಶದ ಬೆನ್ನೆಲುಬು ಅಂತೇಳಿ, ಅದು ಇವತ್ತು ಅದು ಸೂಕ್ತವಾದಂಥ ಪದಗಳನ್ನು ಬಳಸಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ. ಇನ್ನು ಇವತ್ತು ಕೃಷಿ ಕ್ಷೇತ್ರ ಹೇಗೆ ಕರಗ್ತಾ ಇದೆ ಅಂತಂದರೆ, ಕೃಷಿಕರು 47% ಬಂದು ನಿಂತಿದ್ದಾರೆ. ಆಮೇಲೆ ಅದ್ರ ಜೊತೆಯಲ್ಲೇ ಕೃಷಿ ಭೂಮಿ ನಿತ್ಯ ಕರಗ್ತಾ ಇದೆ. ಒಂದು, ನಗರೀಕರಣ ಯಾವಾಗ ಸೃಷ್ಟಿಯಾಯಿತು, ಈ ಡ್ಯಾಮ್ಗಳು ಯಾವಾಗ ಸೃಷ್ಟಿಯಾದವು, ಆ ಸೃಷ್ಟಿಯಾದ ಪರಿಣಾಮದಿಂದ ಕೈಗಾರಿಕೀಕರಣ ಯಾವಾಗ ಪ್ರಾರಂಭ ಆಯಿತು, ಈ ಎಲ್ಲ ಹಿನ್ನೆಲೆಯಲ್ಲಿ ನಗರೀಕರಣ ಜಾಸ್ತಿ ಆಗ್ತಾ ಕೃಷಿ ಭೂಮಿಗಳೆಲ್ಲ ನಗರ ಪ್ರದೇಶಗಳಾಗಿ ಕನ್ವರ್ಟ್ ಆಗಿ ಅಲ್ಲಿ ಕಾಂಕ್ರೀಟ್ ಕಾಡುಗಳು ಸೃಷ್ಟಿಯಾಗ್ತಾ ಹೋದು. ಅದು ಒಂದು ಕಡೆ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅವಶ್ಯಕತೆ ಇದೆಯೋ ಅಥವಾ ಅವಶ್ಯಕತೆ ಇಲ್ವೋ, ಆದರೆ ಒಬ್ಬೊಬ್ಬರು ಒಂದೊಂದು ಪ್ರತಿಷ್ಠೆಗಾಗಿ, ಒಂದು ನಗರದ ವಿಸ್ತಾರಕ್ಕಾಗಿ ಇವತ್ತು ಬೆಂಗಳೂರಿನ ಬಿಡದಿನೇ ಇವತ್ತು ತಗೊಳ್ಳೋದಾದರೆ ಅಲ್ಲಿ ಅವಶ್ಯಕತೆ ಇತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಬೇಕು, ಅವಲೋಕನ ಮಾಡಬೇಕು. ಅಂಥ ಫಲವತ್ತತೆ ಭೂಮಿನಲ್ಲಿ ಆಹಾರ ಬೆಳೆಯುವಂಥ ಭೂಮಿ, ಅದು ನಗರ, ದೊಡ್ಡ ಮಹಾನಗರದ ಪಕ್ಕದಲ್ಲೇ ಆಹಾರ ಬೆಳೆಯುವಂಥ ಭೂಮಿ ಇವತ್ತು ಕರಿಗೋಯ್ತು ಅಂತಂದರೆ, ಮತ್ತೆ ಹೊಸ ನಗರ ಅಲ್ಲಿ ಸೃಷ್ಟಿಯಾಯಿತು ಅಂತಂದರೆ, ಮತ್ತೆ ಅಲ್ಲಿ ವಾಸ ಮಾಡೋಂಥ ಜನಗಳಿಗೆ ಎಲ್ಲಿಂದ ಬರ್ತಾರೆ? ಅವರೆಲ್ಲರೂ ಮತ್ತೆ ಹಳ್ಳಿಯಿಂದನೇ ಆ ನಗರಕ್ಕೆ ಬರಬೇಕಾಗಿರೋದು. ಆ ನಗರಕ್ಕೆ ಬಂದು ಅಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಆದವು ಅಂತಂದರೆ, ಏನು ಮೂಲ ಹಳ್ಳಿಗಳಿದ್ದು ಅಲ್ಲಿ ಜನಸಂಖ್ಯೆ ಕರಗ್ತಾ ಹೋಗುತ್ತೆ. ಅಲ್ಲಿ ಕೃಷಿ ಕಾರ್ಯನ ಮಾಡೋ ಅಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ನಗರದ ಯಾವ್ಯಾವುದೋ ಆಸೆಗಾಗಿ ನಗರಕ್ಕೆ ಬಂದು ಅಲ್ಲಿ ವಿಸ್ತಾರವಾದಂಥ ನಗರದಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಆಗ್ತಾರೆ. ಆಗ ಸಾವಿರಾರು ಎಕರೆ ಅರಣ್ಯ, ಕೃಷಿ ಭೂಮಿ ನಾಶವಾಗುತ್ತೆ. ಅಲ್ಲಿ ಆಹಾರ ಬೆಳೆಯೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದು ಆರ್ಥಿಕವಾಗಿ ಒಂದು ಥರದ ಹೊಡೆತ ಬಿದ್ದರೆ, ಇನ್ನೊಂದು ಆಹಾರ ಉತ್ಪಾದನೆ ಮಾಡೋ ಅಂಥ ಕೈಗಳು ಕಡಿಮೆ ಆದರೆ
ಇನ್ನೊಂದು ಆಹಾರ ಬೆಳೆಯುವಂಥ ಭೂಮಿ ಕಡಿಮೆ ಆದರೆ ನಾಳೆ ಹೆಚ್ಚಾದಂಥ ಜನಸಂಖ್ಯೆಗೆ ಆಹಾರನ ಎಲ್ಲಿಂದ ಕೊಡೋವಂಥದ್ದು, ಇದನ್ನು ನಾವು ಯೋಚನೆ ಮಾಡಬೇಕು. ಇವತ್ತು ಬಿಡದಿನ ಅಲ್ಲಿ ಬೆಂಗಳೂರು ಮಹಾನಗರದ ಪಕ್ಕದಲ್ಲೇ ಒಂದು ನಗರನ ಮಾಡಿ ಅದೊಂದು ಹೈಟೆಕ್ ಸಿಟಿಯಿಂದ ಮಾಡೋಕ್ಕೆ ಹೊರಟಿದಾರಲ್ಲ, ಅದ್ರ ಬದಲಿಗೆ ಅಲ್ಲಿ ಏನೇನು ಪ್ರಾದೇಶಿಕವಾಗಿ ಅಲ್ಲಿ ಆಹಾರ ಬೆಳೀತಾ ಇದ್ರು ಆ ಮೂಲ ಸಂಸ್ಕೃತಿಗೆ ಒತ್ತು ಕೊಟ್ಟು ಅಲ್ಲೇ ಒಂದು ಆಹಾರ ಪಾರ್ಕನ್ನು ಮಾಡಿ ಆ ಜಾಗದಲ್ಲಿ ಏನು ವೈವಿಧ್ಯವಾದಂಥ ಬೆಳೆಗಳನ್ನು ಬೆಳೆಸಿ ಅಲ್ಲಿ ಈ ಬೆಂಗಳೂರು ಮಹಾನಗರಕ್ಕೆ ಬೇಕಾದಂಥ ಆಹಾರನ ಅಲ್ಲಿಂದ ಸಪ್ಲೈ ಮಾಡೋಂಥ ಕೆಲಸನ ಅವ್ರು ಮಾಡಿದ್ದೇ ಆದರೆ ಒಂದು ಕೃಷಿ ಸಂಸ್ಕೃತಿನ ಉಳಿಸ್ದಂಗಾಗುತ್ತೆ. ಮುಂದಿನ ಜನಸಂಖ್ಯೆಗೆ, ಮುಂದಿನ ಜನಗಳಿಗೆ ಕೃಷಿ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ಅಲ್ಲಿ ಒಂದು ದೊಡ್ಡ ಪಾರ್ಕನ್ನೇ ನಿರ್ಮಾಣ ಮಾಡ್ಬೋದು. ಅಲ್ಲಿ ಆ ಬಿಡದಿನಲ್ಲಿ ನಗರನ ನಿರ್ಮಾಣ ಮಾಡಾದಮೇಲೆ ಅಲ್ಲಿ AI ವಿಶ್ವವಿದ್ಯಾನಿಲಯನ ಪ್ರಾರಂಭ ಮಾಡ್ಬೋದು ಅಂತೇಳಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಮಾತು ಹೇಳ್ತಾ ಇದ್ದಾರೆ. ಇಲ್ಲಿ AI ವಿಶ್ವವಿದ್ಯಾನಿಲಯ ಮಾಡೋ ಬದಲಿಗೆ ಇಲ್ಲಿ ಆಹಾರದ ಪಾರ್ಕ್ ನಿರ್ಮಾಣ ಮಾಡಿ ಪ್ರಾದೇಶಿಕವಾಗಿ ಬೆಳೆಯುವಂಥ ಆಹಾರಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಪ್ರಕೃತಿ ಮತ್ತು ಆಹಾರ ಮತ್ತು ಆರೋಗ್ಯ ಇದ್ರ ಬಗ್ಗೆ ವಿಚಾರನ ತಿಳಿಸೋಂಥ ಒಂದು ಯೂನಿವರ್ಸಿಟಿನ ಅಲ್ಲಿ ಮಾಡಿದ್ದೆ ಆದರೆ ನಿಜಕ್ಕೂ ಅಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಆಗುತ್ತೆ. ಅದ್ರ ಜೊತೆಯಲ್ಲಿ ಪರಿಸರ ಉಳಿಸೋಂಥ ಕೆಲಸನ ಅಲ್ಲಿ ಮಾಡಿದ್ದೆ ಆದರೆ ನಿಜಕ್ಕೂ ಮುಂದಿನ ಪೀಳಿಗೆಗೆ ಒಂದು ಆರೋಗ್ಯವಾದಂಥ ಭೂಮಿನ, ಈ ಪರಿಸರನ ಬಿಟ್ಟು ಹೋಗೋದಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡೋದಾದರೆ ನಾವಿವತ್ತು ನಗರೀಕರಣದ ಬದಲಿಗೆ ಗ್ರಾಮೀಣ ಪ್ರದೇಶನ ಅಭಿವೃದ್ಧಿ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದೆ ಆದರೆ ಗ್ರಾಮಗಳಲ್ಲಿ ಜನಸಂಖ್ಯೆ ಅಲ್ಲಿ ಉಳಿತಾ ಹೋಗ್ತಾರೆ. ಅಲ್ಲಿ ಗ್ರಾಮಗಳ ಅಭಿವೃದ್ಧಿ ಆದರೆ ಅಲ್ಲಿ ಆಹಾರದ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಎಲ್ಲ ಕಾರಣದಿಂದ ಇವತ್ತೊಂದು ಹೊಸ ಆಲೋಚನೆಗೆ ಮುಂದಾಗಿದ್ದೆ ಆದರೆ ಸರ್ಕಾರಗಳು ಗ್ರಾಮನ ಹೆಂಗೆ ಸುಸ್ಥಿರಗೊಳಿಸಬೇಕು, ಗ್ರಾಮೀಣ ವ್ಯವಸ್ಥೆಗೆ ನಾವು ಏನೇನನ್ನು ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು, ಸುಧಾರಣೆ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರು ಕೆಲಸ ಮಾಡಿದರೆ ನಿಜಕ್ಕೂ ಈ ಭಾರತ ಉಳಿಯುತ್ತೆ, ಈ ಗ್ರಾಮ ಭಾರತ ಉಳಿಯುತ್ತೆ. ಇಲ್ಲ ಅಂತಂದರೆ ಇದು ನಗರದ ಭಾರತವಾಗಿ ಕನ್ವರ್ಷನ್ ಆಗಿ ನಾವು ತಿನ್ನೋಂಥ ಅನ್ನಕ್ಕೆ ಯಾವುದೋ ಒಂದು ರೆಡಿಮೇಡ್ ಫುಡ್ಡು ಅಂದರೆ ಕೆಮಿಕಲಲ್ಲಿ ಮಾಡಿದಂಥ ಫುಡ್ಡನ್ನು, ಔಷಧಿ ಆಹಾರನ ನಾವು ಬಳಸ್ಕೊಂಡು ಮುಂದೆ ಬದುಕ್ಬೋದಾ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗ್ಬೋದು. ಆ ಹಿನ್ನೆಲೆಯಲ್ಲಿ ನಾವಿವತ್ತು ಸಮಗ್ರವಾಗಿ ನಾವು ಯೋಚನೆ ಮಾಡೋದಾದರೆ, ಸೂಕ್ಷ್ಮವಾಗಿ ಯೋಚನೆ ಮಾಡೋದಾದರೆ ಇವತ್ತು ಕೃಷಿ ವಲಯ ಏನಿದೆ, ಈ ಕೃಷಿ ವಲಯನೇ ಒಂದು ಸುಸ್ಥಿರತೆ ತಂದು ಕೊಡೋಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅನ್ನದಾತ ಅನ್ನೋ ಪದಕ್ಕೆ ಅರ್ಥ ಬರಬೇಕು ಅಂತಂದರೆ ಇಡೀ ಆಹಾರ ಧಾನ್ಯ ಬೆಳೆಯಂಥ ವ್ಯವಸ್ಥೆನ ನಾವು ಕಲ್ಪಿಸ್ಕೊಡ್ಬೇಕು. ರೈತ ಬೆನ್ನೆಲುಬು ಅಂತ ಏನು ಕರಿತಾ ಇದ್ರು, ಈ ಭಾರತದ ಈ ಒಟ್ಟು ಉತ್ಪಾದನಾ ಕ್ಷೇತ್ರಕ್ಕೆ ಕೃಷಿ ಕ್ಷೇತ್ರದಿಂದ 50%ಕ್ಕೂ ಹೆಚ್ಚು ಶೇಕಡವಾರು ಅಲ್ಲಿ ಉತ್ಪಾದನೆ ಪ್ರಾರಂಭ ಆಗೋದಕ್ಕೆ ನೋಡ್ಕೋಬೇಕು. ಹಾಗಾಗಿ ಈ ಕೃಷಿ ಸಂಬಂಧಿತ ವಲಯಗಳಿಂದ ಉತ್ಪಾದನೆ ಜಾಸ್ತಿ ಮಾಡ್ತಾ ಹೋದರೆ ಈ ಗ್ರಾಮ ಭಾರತ ಉಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತಲ್ಲಿ ಈ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ. ಇದು ಎಷ್ಟು ಸೂಕ್ತ ಅಂತೇಳಿ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಆತ್ಮವಿಮರ್ಶೆ ಮಾಡ್ಕೊಳ್ತಾ ಇದನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸೋಂಥ ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.